ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದಾಗ ಅದಕ್ಕೊಂದು ಪ್ರಸಾದನ ಮಾಡ್ತಾರೆ. ಅದೇನೇ ವಿಶೇಷವಾಗಿ ಮಾಡುವಂಥ ಸಜ್ಜಿಗೆ. ಅದನ್ನು ಇವತ್ತು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಸುಮಾರು 1 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ಯಾವ ಅಳತೆಯಲ್ಲಿ ಚಿರೋಟಿ ರವೆ ತೊಗೊತೀರೋ ಉಳಿದ ಪದಾರ್ಥಗಳನ್ನೂ ಅದೇ ಅಳತೆಯಲ್ಲಿ ತೊಗೋಬೇಕು. 1 ಕಪ್ ಚಿರೋಟಿ ರವೆಗೆ 1 ಕಪ್ ಸಕ್ಕರೆ, 3/4 ಕಪ್ಪಷ್ಟು ತುಪ್ಪ. ನಾನಿಲ್ಲಿ 2 ಏಲಕ್ಕಿ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಒಂದು 4ರಿಂದ 5 ಲವಂಗ ಬೇಕಾಗತ್ತೆ. ಲವಂಗ ಒಳ್ಳೆ ಸುವಾಸನೆ ಕೊಡುತ್ತೆ ನಿಮಗೆ ಈ ಸಜ್ಜಿಗೆನಲ್ಲಿ. ಹಾಗೆಯೇ ನಾನಿಲ್ಲಿ 1 ಕಪ್ ನೀರನ್ನು ತೊಗೊಂಡಿದ್ದೀನಿ. ಈಗ ನಾವು ರವೆ ಯಾವ ಅಳತೆನಲ್ಲಿ ತೊಗೊಂಡಿದ್ದೀವೋ ಅದೇ ಅಳತೆಯಲ್ಲಿ 2 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಇಲ್ಲ ಅಂದರೂ ಕೂಡ ನೀವು 3 ಕಪ್ಪಷ್ಟು ಹಾಲನ್ನೇ ತೊಗೋಬೋದು. ಒಟ್ಟು 3 ಕಪ್ಪು ಅಳತೆಯ ಹಾಲು ಅಥವಾ ನೀರು ಬೆರೆಸಿರೋದು ಬೇಕಾಗತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಹಾಲನ್ನು ಕಾಯಕ್ಕಿಟ್ಕೊಂಡು ಬಿಡೋಣ. ಹಾಲು ಕಾಯೋಷ್ಟರಲ್ಲಿ ನಾವು ರವೆ ಹುರ್ಕೋಬೋದು. ಈಗ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು 1ರಿಂದ 1.5 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕಾಯ್ತಾ ಇದ್ದಂಗೆ ಇದಕ್ಕೆ ರವೆನ ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಇದನ್ನು ಹುರ್ಕೋಬೇಕಾಗತ್ತೆ. ನೀವು ರವೆನ ಸ್ವಲ್ಪ ಹೈ ಫ್ಲೇಮ್ನಲ್ಲೆಲ್ಲ ಹುರ್ಕೊಂಡ್ಬಿಟ್ರೆ ರವೆ ಸೀದಂಗೆ ಆಗಿಬಿಟ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಒಂದು 5-6 ನಿಮಿಷ ಅಷ್ಟು ಬೇಕಾಗತ್ತೆ. ಅಷ್ಟು ಹೊತ್ತು ನೀವು ರವೆ ಎಲ್ಲ ಘಮ್ ಅನ್ನೋವರೆಗೂ ಹುರ್ಕೋಬೇಕು. ರವೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೇ ನಾವು ತೊಗೊಂಡದ್ದಂಥ ಗೋಡಂಬಿ ಹಾಗೆ ಲವಂಗನ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೇನೆ ಹುರ್ಕೋಬೇಕು. ಈಗ ಲವಂಗ ದ್ರಾಕ್ಷಿನೆಲ್ಲ ಸಪ್ರೇಟಾಗಿ ಹುರಿಯೋ ಅವಶ್ಯಕತೆ ಏನಿಲ್ಲ. ರವೆ ಜೊತೆಗೇ ನಾವು ತುಪ್ಪ ಎಲ್ಲ ಹಾಕಿರೋದ್ರಿಂದ ಇದ್ರ ಜೊತೆಗೇನೆ ಅದು ಕೂಡ ಫ್ರೈ ಆಗುತ್ತೆ. ಈಗ ಈ ಎರಡೂ ಸ್ವಲ್ಪ ಅಂದರೆ ಈ ಗೋಡಂಬಿ ಎಲ್ಲ ಒಂದು ಸ್ವಲ್ಪ ಕಲರ್ ಬರ್ತಾ ಇದ್ದಂಗೆ ಇದ್ರ ಜೊತೆಗೇನೆ ನಾವು ತಗೊಂಡಂಥ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಹುರ್ಕೋಬೇಕು. ಈಗ ಈ ಹಂತದಲ್ಲಿ ನಿಮಗೆ ಸ್ವಲ್ಪ ರವೆ ಎಲ್ಲ ಡ್ರೈ ಅನ್ನಿಸ್ತಿದೆ ಅಂತ ಅಂದರೆ ನೀವು ಇದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೋಬೋದು. ಡ್ರೈ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಹಾಕ್ಕೊಂಡು ಇದೆಲ್ಲದನ್ನು ಸ್ವಲ್ಪ ಹುರ್ಕೋಬೇಕು. ಈ ಹಂತದಲ್ಲೇ ನೀವು ಬಾಳೆಹಣ್ಣನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡಾಗ ನಿಮಗೆ ಈ ಮಾಡಿದಂಥ ಸತ್ಯನಾರಾಯಣ ಸ್ವಾಮಿ ಈ ಪ್ರಸಾದ ಏನಿದೆ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಬಾಳೆಹಣ್ಣೆಲ್ಲ ಫ್ರೈ ಆಗಿರೋದ್ರಿಂದ. ಇಲ್ಲ ಬಾಳೆಹಣ್ಣು ಹಸಿ ಇದ್ದರೆ ಪ್ರಸಾದ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಬಾಳೆಹಣ್ಣೆಲ್ಲ ಹುರ್ಕೊಂಡಾಗ ಘಮ ಕೂಡ ಚೆನ್ನಾಗಿರುತ್ತೆ. ಈಗ ರವೆ ಬಾಳೆಹಣ್ಣು ಎಲ್ಲ ಹುರಿದಿದ್ದಾಗಿದೆ. ಜೊತೆಗೆ ಹಾಲು ಕೂಡ ಕಾದಿದೆ. ಈ ಹಾಲನ್ನು ಹಾಕ್ಕೊಂಡು ನಿಧಾನಕ್ಕೆ ಗಂಟಿಲ್ಲದೆ ಇರೋ ಥರ ರವೆನೆಲ್ಲ ಚೆನ್ನಾಗಿ ಈ ಹಾಲೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಈ ಹಾಲಿನಲ್ಲಿ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ನಿಮಗೆ. ನಂತರ ನಾವು ಸಕ್ಕರೆ ಹಾಕ್ಕೋಬೇಕು. ಮುಂಚೆನೇ ಸಕ್ಕರೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ರವೆ ಬೇಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಹಾಲನ್ನು ಸೇರಿಸ್ಕೊಂಡು ಈ ಹಾಲೆಲ್ಲ ಪೂರ್ತಿ ಇಂಗೋವರೆಗೂ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊತಾ ನಾವು ಮೊದಲು ರವೆನ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ ರವೆನಲ್ಲಿ ನಾವು ಹಾಕಿದಂಥ ಹಾಲೆಲ್ಲ ಹಿಂಗಿದೆ ಮತ್ತು ರವೆ ಕೂಡ ಚೆನ್ನಾಗಿ ಬೆಂದಿದೆ. ನೀವೇ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಎಲ್ಲ. ನಿಮಗೆ ಈ ಹಂತದಲ್ಲಿ ಕೆಲವೊಂದು ಸರಿ ರವೆ ಜಾಸ್ತಿ ನೀರಿಡಿಸುತ್ತೆ. ಆಗ ನಿಮಗೆ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇನ್ನೂ ಒಂದು ಅರ್ಧ ಲೋಟದಷ್ಟು ಹಾಲು ಅಥವಾ ನೀರನ್ನು ಕಾಯಿಸ್ಬಿಟ್ಟು ಕೂಡ ಸೇರಿಸ್ಕೋಬೋದು. ಈಗ ಇಲ್ಲಿ ಹದ ಕರೆಕ್ಟಾಗಿದೆ. 3 ಕಪ್ ನಾನು ಹಾಲು ಹಾಕಿರೋದು. ಈಗ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆನ ಹಾಕಿದಾಗ ಕೂಡ ರವೆನಲ್ಲಿ ನೀರು ಬಿಟ್ಕೊಂಡು ಅದು ಕೂಡ ನಿಮಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಜೊತೆಗೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಈ ಸಕ್ಕರೆ ರವೆ ಎಲ್ಲ ಹೊಂದ್ಕೊಂಡು ಅದು ಕೂಡ ಚೆನ್ನಾಗಿ ಬೇಯೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದಕ್ಕೆ ನೀವು ಆದಷ್ಟು ಚಿರೋಟಿ ರವೆನ ಬಳಸಿದ್ರೆ ನಿಮಗೆ ಸ್ಮೂತ್ ಕನ್ಸಿಸ್ಟೆನ್ಸಿ ಇರುತ್ತೆ ಮತ್ತು ಮಾಡಿದಂಥ ಸಜ್ಜಿಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ನಾವು ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ರವೆ, ಅದೆಲ್ಲ ಬೇಡ. ಈಗ ನೋಡಿ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ತೆಳ್ಳಗಾಗಿದೆ. ಇದು ಕೂಡ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ತಿರುಗಿಸ್ಕೊತಾ ಇರಬೇಕು. ಗ್ಯಾಸ್ ಈ ಹಂತದಲ್ಲೂ ಕೂಡ ಆದಷ್ಟು ಲೋ ಫ್ಲೇಮ್ನಲ್ಲಿರಲಿ. ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ತಳ ಹತ್ತುತ್ತಾ ಇರುತ್ತೆ. ಹಾಗೆ ಮಧ್ಯದಲ್ಲಿ
ನಾವು ತಗೊಂಡಂಥ ತುಪ್ಪನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಂಡು ನಾವು ಕಲಿಸ್ಕೊತಾ ಇರಬೇಕು. ಅಂದರೆ ಈ ಸಕ್ಕರೆ ಎಲ್ಲ ಬೆಂದ ಮೇಲೆ ನಾವೇನು ತುಪ್ಪ ಹಾಕ್ತಾ ಇದ್ದೀವಿ ಸ್ವಲ್ಪನೇ ಅದೆಲ್ಲ ಪೂರ್ತಿ ಈ ರವೆ ಎಲ್ಲ ಹೀರ್ಕೋಬೇಕು. ನಂತರ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಹೀಗೆ 3-4 ಸರಿ ತುಪ್ಪನ ಹಾಕ್ಕೊಂಡು ನಾವು ಕಲಿಸ್ಕೊತಾ ಇರಬೇಕು. ಎಲ್ಲಿವರೆಗೂ ಅಂದರೆ ರವೆನಲ್ಲಿ ತುಪ್ಪ ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲಿ ಬಿಡೋಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು. ಆಗ ನಿಮಗೆ ರವೆ ಎಲ್ಲ ಹಾಕಿರೋದು ಚೆನ್ನಾಗಿ ಬೆಂದು ನಿಮಗೆ ಒಂದು ರೀತಿ ಪಾತ್ರೆ ಎಲ್ಲ ಬಿಟ್ಟು ಬರುತ್ತೆ. ಆಗ ಹದ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ನೀವು ನೋಡ್ತಾ ಇರ್ಬೋದು ಪೂರ್ತಿ ಪಾತ್ರೆ ಎಲ್ಲ ಬಿಟ್ಟು ಬರ್ತಾ ಇದೆ. ತುಪ್ಪ ನಾವು ಹಾಕಿರೋದು ಕೂಡ ಎಲ್ಲ ಕರೆಕ್ಟಾಗಿ ರವೆ ಜೊತೆಗೆ ಹೊಂದ್ಕೊಂಡಿದೆ. ಇದೇ ರೀತಿ ನಾನು ಅವಲಕ್ಕಿ ಪಾಯಸನ ಕೂಡ ಮಾಡಿ ತೋರಿಸಿದ್ದೀನಿ, ಹೋಳಿಗೆನ ಕೂಡ ಮಾಡಿ ತೋರಿಸಿದ್ದೀನಿ. ಹೋಳಿಗೆ ಸಾರಾಗಿರ್ಬೋದು. ಹಾಗೆ ಕನಕನ ಸ್ವಲ್ಪ ಎಣ್ಣೆ ಉಪಯೋಗಿಸಿ ಹೇಗೆ ಕಲಿಸ್ಕೊಳ್ಳೋದು ಮೃದುವಾಗಿ ಅಂತ ಕೂಡ ತೋರಿಸಿದ್ದೀನಿ. ಇದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗೆ ಸುಮಾರು ಬ್ರೇಕ್ಫಾಸ್ಟ್ ಪ್ಲೇಲಿಸ್ಟ್ನ ಹಾಗೆ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ಸಾಂಬಾರುಗಳನ್ನ ಕೂಡ ಮಾಡಿ ತೋರಿಸಿದ್ದೀನಿ. ಒಂದು ಸರಿ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡಿದ್ರೆ ಇದೆಲ್ಲದನ್ನು ನೋಡ್ಬೋದು. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಾನು ಯಾವ ರೀತಿ ಅಡುಗೆ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಥವಾ ನಿಮಗೆ ಯಾವ ರೀತಿ ಅಡುಗೆ ಬೇಕು ಅಂತ ಕೇಳಿದ್ರು ಕೂಡ ನಾನು ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ಎಷ್ಟು ತೊಗೊಂಡಿದ್ದೆ, 3/4 ಕಪ್ಪಷ್ಟು ತುಪ್ಪ ಅದಷ್ಟು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಈಗ ರವೆ ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಇದೆ. ಈ ಹಂತದಲ್ಲಿ ಈಗ ಇದು ಸಜ್ಜಿಗೆ ರೆಡಿಯಾಗಿದೆ ಅಂತ ಈಗ ಕರೆಕ್ಟಾಗಿ ಆಗಿದೆ. ಇದನ್ನು ನೀವು ಪ್ರಸಾದವಾಗಿ ದೇವರ ನೈವೇದ್ಯಕ್ಕೆ ಮಾಡ್ಬೋದು. ಎಷ್ಟು ಸುಲಭನಾಗಿ ನಾವು ಮನೆಯಲ್ಲೇ ಈ ರೀತಿ ಸಜ್ಜಿಗೆ ಮಾಡ್ಕೋಬೋದಲ್ವ. ಪೌರ್ಣಮಿಗಳಲ್ಲಿ ಅಥವಾ ಸತ್ಯನಾರಾಯಣ ಸ್ವಾಮಿ ವ್ರತನ ಮನೆಯಲ್ಲಿ ಮಾಡಿದಾಗ ಕೂಡ ಸುಲಭನಾಗಿ ಈ ರೀತಿ ಮಾಡ್ಕೋಬೋದು. ನಿಮಗೆ ನಾನು ಇವತ್ತು ತೋರಿಸಿದಂಥ ವಿಧಾನ ಇಷ್ಟ ಆದರೆ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.